ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಾವು ತುಂಬ ದಿನದ ಹಿಂದೆ ಮಾಡಿರುವಂಥ ಕಮೆಂಟನ್ನು ಚೆಕ್ ಮಾಡೋದು ಹೇಗೆ ಮತ್ತು ಅದನ್ನು ಡಿಲೀಟ್ ಮಾಡೋದಾದರೆ ಡಿಲೀಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ತುಂಬ ದಿನದ ಹಿಂದೆ, 1 ವರ್ಷದ ಹಿಂದೆನೋ ಅಥವಾ 2 ವರ್ಷದ ಹಿಂದೆನೋ, 2 ವರ್ಷಕ್ಕಿಂತ ಹಿಂದಿನ ಕಮೆಂಟ್ಸ್ಗಳನ್ನ ನಾವು ಯಾವ ಪೋಸ್ಟಲ್ಲಿ ಕಮೆಂಟ್ ಮಾಡಿದ್ದೀವಿ ಮತ್ತು ಅವುಗಳನ್ನ ಯಾವ ರೀತಿ ರಿಮೂವ್ ಮಾಡಬೇಕು, ಡಿಲೀಟ್ ಮಾಡಬೇಕಾಗಿದೆ, ಅವುಗಳನ್ನ ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು 2 ವರ್ಷದ ಹಿಂದೆ ಮಾಡಿರುವಂಥ ಕಮೆಂಟನ್ನು ನಾನು ಡಿಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಅದೇ ರೀತಿ ನೀವು ನಿಮ್ಮ ಒಂದು ಹಳೆಯ 2 ವರ್ಷದ 3 ವರ್ಷದ ಹಿಂದಿನ ಕಾಮೆಂಟು ನೀವು ಡಿಲೀಟ್ ಮಾಡಬಹುದು. ಇಲ್ಲಿ ಯಾವ ರೀತಿ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ನಾವು ಹಳೆಯ ಕಮೆಂಟ್ಸ್ಗಳನ್ನ ಯಾವ ರೀತಿ ನೋಡಬಹುದು ಅಂತ ನಾನು ಹೇಳ್ತೀನಿ. ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನಿಂಗ್ಸ್ ಇರುತ್ತೆ, 3 ಗೆರೆಗಳು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಮೈ ಯುವರ್ ಆ್ಯಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ. ಯುವರ್ ಆ್ಯಕ್ಟಿವಿಟಿ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕಮೆಂಟ್ಸ್ ಅಂತ ಇದೆ ನೋಡಿ. ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಮಾಡಿರುವಂಥ ಎಲ್ಲ ಕಮೆಂಟ್ಸ್ಗಳು ಒಂದೇ ಕಡೆ ಬರುತ್ತೆ. ನಂತರದಲ್ಲಿ ನಾವು ಹಳೆಯ ಕಮೆಂಟ್ಸ್ಗಳನ್ನ ಯಾವ ರೀತಿ ನೋಡೋದು ಅಂತ ಹೇಳ್ತೀನಿ. ಇಲ್ಲಿ ಫಿಲ್ಟರ್ ಇರುತ್ತೆ ಸ್ನೇಹಿತರೆ, ಮೇಲ್ಗಡೆ ಫಿಲ್ಟರ್ಸ್ ಇರುತ್ತೆ. ಆ ಫಿಲ್ಟರ್ ಮೂಲಕ ನಾವು ಹಳೆಯ ಕಮೆಂಟ್ಸ್ಗಳನ್ನ ಓಪನ್ ಮಾಡ್ಕೋಬೋದು. ಇಲ್ಲಿ ಆಲ್ ಡೇಟ್ಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಪಾಸ್ಟ್ ವೀಕು, ಪಾಸ್ಟ್ ಮಂತ್ ಅಂದರೆ ಹೋದ ತಿಂಗಳು, ಅಥವಾ ಪಾಸ್ಟ್ ಇಯರ್ ಅಂದರೆ ಹೋದ ವರ್ಷ ಅಂತ ಬರ್ತಾ ಇದೆ. ಇಲ್ಲಿ ಡೇಟ್ ರೇಂಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು 2-3 ವರ್ಷದ ಹಿಂದಿನ ಡೇಟ್ ಕೂಡ ಸೆಟ್ ಮಾಡ್ಕೋಬೋದು. ಅಂದರೆ ಆ ಡೇಟ್ ಒಳಗಡೆ ನಾವು ಮಾಡಿರುವಂಥ ಕಮೆಂಟ್ಗಳೆಲ್ಲ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಡೇಟು ಎಂಡ್ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಡೇಟ್ನ ಮಧ್ಯದಲ್ಲಿ ನೀವು ಏನೇನು ಕಮೆಂಟ್ ಮಾಡಿದರೆ ಎಲ್ಲ ಒಂದೇ ಕಡೆ ಬರುತ್ತೆ. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಫಾಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ನ್ಯೂವೆಸ್ಟ್ ಟು ಓಲ್ಡೆಸ್ಟ್ ಅಂತ ಇಲ್ಲಿ ಮತ್ತೊಂದು ಫಿಲ್ಟರ್ ಇದೆ ಪಕ್ಕದಲ್ಲಿ. ನ್ಯೂವೆಸ್ಟ್ ಟು ಓಲ್ಡೆಸ್ಟ್ ಅಂತ ಇಲ್ಲಿ ನೋಡಿ, ಓಲ್ಡೆಸ್ಟ್ ಟು ನ್ಯೂವೆಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಓಲ್ಡ್ ಕಮೆಂಟ್ಸ್ಗಳೆಲ್ಲ ಮೇಲೆ ಬರುತ್ತೆ. ಆ ರೀತಿ ಸೆಟ್ ಮಾಡಿದರೆ ನಂತರದಲ್ಲಿ ಇಲ್ಲಿ ಫಾಸ್ಟ್ ಇಯರ್ನ ತೆಗೆದುಬಿಟ್ಟು ನಾನು ಆಲ್ ಟೈಮ್ ಅಂತ ಸೆಟ್ ಮಾಡ್ತೀನಿ. ಓಕೆನಾ. ಫಾಸ್ಟ್ ಇಯರ್ ಅಂದರೆ ಕೇವಲ 1 ವರ್ಷದ ಕಮೆಂಟ್ಸ್ಗಳು ಮಾತ್ರ ಬರ್ತಾ ಇರುತ್ತೆ. ಅದರ ಹಿಂದಿನ ಕಮೆಂಟ್ಸ್ಗಳು ಬರಬೇಕು ಅಂದರೆ ಆಲ್ ಡೇಟ್ಸ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಓಲ್ಡೆಸ್ಟ್ ಟು ನ್ಯೂವೆಸ್ಟ್ ಅಂದರೆ ನಾನು ಅತ್ಯಂತ ಹಳೆಯ ಕಮೆಂಟ್ ನೋಡ್ಬೋದು. 2 ವರ್ಷದ ಹಿಂದೆ ಮಾಡಿರುವಂಥ ಕಮೆಂಟು ಇಲ್ಲಿ ನೋಡ್ಬೋದು. ಈ ಒಂದು ಕಮೆಂಟನ್ನು ನಾನು ಡಿಲೀಟ್ ಮಾಡಬೇಕಂದ್ರೆ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿ 100 ವೀಕ್ ಅಂತ ತೋರಿಸ್ತಾ ಇದೆ ನೋಡ್ರಿ. 100 ವೀಕ್ ಅಂದರೆ 2 ವರ್ಷದ ಹಿಂದಿನ ಕಮೆಂಟು. ಜನರಲ್ ಆಗಿ ಆ ಒಂದು ಕಮೆಂಟನ್ನು ನಾವು ಡಿಲೀಟ್ ಮಾಡಬೇಕು ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು, ಸ್ವಲ್ಪ ಒತ್ತಿ ಹಿಡಿಬೇಕಾಗುತ್ತೆ. ಇಲ್ಲಿ ನೋಡಿ 100 ವೀಕ್ ಹಿಂದೆ ಅಂದರೆ 50 ವೀಕ್ಗೆ 1 ಇಯರ್ ಆಗುತ್ತೆ. 100 ವೀಕ್ ಅಂದರೆ 2 ವರ್ಷದ ಹಿಂದಿನ ಕಮೆಂಟು. ನಂತರದಲ್ಲಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನೋಡ್ಬೋದು ಡಿಲೀಟ್ ಆಗಿದೆ ಸ್ನೇಹಿತರೆ. ಈ ರೀತಿ ನಾವು ಅತ್ಯಂತ ಹಳೆಯ ಕಮೆಂಟ್ಸ್ಗಳನ್ನು ಕೂಡ ನಾವು ಡಿಲೀಟ್ ಮಾಡಬಹುದು. ನಾವು ಯಾವುದಾದ್ರೂ ಪೋಸ್ಟ್ ಮೇಲೆ ಮಾಡಿರುವಂಥ ಕಮೆಂಟನ್ನು ನಾವು ಡಿಲೀಟ್ ಮಾಡಬೇಕಂದ್ರೆ ಈ ರೀತಿ ನೀವು ಸರ್ಚ್ ಮಾಡಿಬಿಟ್ಟು ಅತ್ಯಂತ ಹಳೆಯದಿಂದ ಹಳೆಯ ಕಮೆಂಟನ್ನು ನೀವು ತುಂಬ ಈಸಿಯಾಗಿ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.